ಗೈಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೋಗಿದ್ರೆ ಚೆನ್ನಾಗಿರೋ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಮ್ಮ ಜೊತೆ ರೆಡಿ ಆಗ್ಬಿಟ್ಟು ಹೇಳ್ಕೋದು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಅನ್ಕೋತಾ ಇದ್ದೀರಾ? ಹೌದು, ನಾವು ಮನೆದೇವ್ರಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆದೇವ್ರು ಬಂದು ಬನಶಂಕರಮ್ಮ, ಹೆಂಡಿಯವ್ರು ಬಂದು ಬನಶಂಕರಮ್ಮ ಕೋಟೆನಾಯಕನಹಳ್ಳಿ ಹಳ್ಳಿ ತುಮಕೂರು ಹತ್ರ ಇರೋದು. ಗಂಡಿಯವ್ರು ಬಂದು ಪರಪ್ಪಸ್ವಾಮಿ ಶ್ರೀರಾಮ್ಪುರ ಹೊಸದುರ್ಗ ರೋಡ್ ಹತ್ರ ಇರೋವಂಥದ್ದು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಈ ವ್ಲಾಗಲ್ಲಿ ನೋಡಿ. ನಾನು ಪರಪ್ಪಸ್ವಾಮಿ ಟೆಂಪಲ್ನ, ಶ್ರೀರಾಮ್ಪುರದಲ್ಲಿರೋ ಪರಪ್ಪಸ್ವಾಮಿ ಟೆಂಪಲ್ನ ತೋರಿಸ್ತೀನಿ. ಸೊ ಇವಾಗ ಬೆಳಗ್ಗೆ ಎದ್ದು ಟೈಮ್ ಬಂದು ಒಂದು 6 ಗಂಟೆ ಆಗಿದೆ. ಸೊ ನಮ್ಮ ಜೊತೆ ರೆಡಿ ಆಗಿದ್ದಾಳೆ. ಕನ್ನಡ ರಾಜ್ಯೋತ್ಸವ ಉತ್ಸಾಹ ಮಾಡಿದ್ದಾಳೆ, ಅದನ್ನು ಶಾರ್ಟಲ್ಲಿ ಹಾಕಿದ್ದೀನಿ. ಸೊ ಬನ್ನಿ ಹೋಗೋಣ. ಸೊ ಈ ವ್ಲಾಗಲ್ಲಿ ನಿಮಗೆ ಟೆಂಪಲ್ ವಿಸಿಟ್ ಇರುತ್ತೆ. ಸೊ ನಮ್ಮ ಜೊತೆ ಹೇಗೆಲ್ಲ ಟೆಂಪಲ್ ವಿಸಿಟ್ ಮಾಡಲು ಹೇಗೆಲ್ಲ ಆಯಿತು, ಅವಳ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅಂತ ಈ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಗಿಲ್ಲ ಮೆಡಿಕಲ್ ಶಾಪಿಂಗಲ್ಲಿ ಆ ಕಡೆ ಇದ್ದಾರೆ ಮೆಡಿಕಲ್ ಶಾಪಿಂಗ್ ಕಾಣುತ್ತಾ? ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಗಿ ಒಂದು ಕಡೆ ನಾವು ನಿಲ್ಲಿಸಿದ್ದೀವಿ ಟೀಗೆ ಅಂತ ಹೇಳಿ. ಸೊ ಇವಾಗ ಟೈಮ್ ಬಂದು 11:30 ಆಗಿದೆ. ಸೊ ಇವಾಗ ಬೆಂಗಳೂರು ದಾಟಿದ್ದೀವಿ ನಾವು. ಸೊ ಇವಾಗ ಟೀ ಕುಡಿದು ತಿರ್ಗಾ ಹೊರಡೋದು. ನಮ್ಮ ಜೊತೆಗೆ ಹೊಟ್ಟೆ ಹಸಿದೆಯಂತೆ. ಸೊ ಅದು ಇದು ಸ್ನ್ಯಾಕ್ಸ್ ಕೊಡ್ತಾ ಇದ್ದೀವಿ. ಸೊ ಅವಳಂತೂ ಫುಲ್ ಎಂಜಾಯ್ ಮಾಡ್ತಾಳೆ. ಟ್ರಾವೆಲಿಂಗ್ ಅಂತ ಹೇಳಿದ್ರೆ ಅವಳು ತುಂಬ ಖುಷಿ. ಸೊ ನಾವು ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹೇಳಿ, ಮತ್ತು ಟ್ರಾವೆಲಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸ್ತೀವಿ. ನಾವು 3 o'clock ರೀಚ್ ಆಗಿ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ದರ್ಶನಕ್ಕೆ ಬಂದಿದ್ದೀವಿ. ಸೊ ನಾವು ದರ್ಶನಕ್ಕೆ ಹೆಡೆ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲು ಕಾರ್ತಿಕ ಮಾಸದಲ್ಲಿ ನಾವು ಒಬ್ಬಟ್ಟು ಹೆಡೆ ಅಂತ ಮಾಡಿ ಹೆಡೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿರೋದು. ಕಾರ್ತಿಕ ಮಾಸದಲ್ಲಿ ಅವಲಕ್ಕಿ ಹೆಡೆ ಅದು ಕೊಡಬೇಕಾಗತ್ತೆ ನೈವೇದ್ಯಕ್ಕೆ. ಅದರಿಂದ ಇಲ್ಲೇ ಬಂದು ಅವಲಕ್ಕಿ ನೈವೇದ್ಯವನ್ನು ಮಾಡ್ಕೊಂಡ್ವಿ. ಮಾಡಿಬಿಟ್ಟು ಪರಸ್ವಾಮಿ ಕೊಟ್ವಿ, ಪೂಜೆಯನ್ನು ಮಾಡಿಸಿದ್ವಿ. ಸೊ ನೋಡ್ತಿದ್ದೀರಾ ಅನ್ಸುತ್ತೆ ಪರಸ್ವಾಮಿ ವಿಗ್ರಹನ. ಸೊ ಇದೇ ನಮ್ಮ ಗಂಡು ದೇವರು, ನಮ್ಮನೆಯ ಗಂಡು ದೇವರು ಪರಪ್ಪಸ್ವಾಮಿ. ಶ್ರೀರಾಮ್ಪುರದಲ್ಲಿರೋದು ಹೊಸದುರ್ಗ ರೋಡು. ಸೊ ಶ್ರೀರಾಮ್ಪುರ ಇಲ್ಲಿಂದ ಹೊಸದುರ್ಗ ಒಂದು 15-20 ಕಿಲೋಮೀಟ್ರ್ ಅಷ್ಟೇ. ಸೊ ಯಾರ್ಯಾರು ಬಂದಿಲ್ಲ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ಮುಂದೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ದೇವಸ್ಥಾನ ಅಂತ ಹೇಳಿ. ಪೂರ್ತಿ ಎಂಡವರೆಗೂ ನೋಡಿ ವಿಡಿಯೋನ. ಸೊ ನೀವು ದರ್ಶನ ಪಡ್ಕೊಳ್ಳಿ, ಆ್ಯಂಡ್ ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹೋಗ್ಬೇಡ. ಸೊ ಇಲ್ಲಿ ಅವಲಕ್ಕಿ ನೈವೇದ್ಯ ಕೊಡ್ತೀವಿ. ನಾನು ಬೆಲ್ಲದ ಹಾಕ್ತೀನಿ ಮಾಡೋಣ ಅಂತ ಹೇಳಿ ಬೆಲ್ಲದ ಹಾಕ್ತೀನಿ ಮಾಡ್ತಾ ಇದ್ದೀನಿ. ಇದು ಪೂಜೆ ಸಾಮಾನು. ನಾವು ವೀಕೆಂಡಲ್ಲಿ ಬಂದಿರೋದ್ರಿಂದ ಜನ ಕಮ್ಮಿ ಇದ್ದರು ಜೊತೆ. ಸೊ ಇಲ್ಲಿ ಆಂಜನೇಯ ಸ್ವಾಮಿ ಇದೆ, ಕಾಣ್ತಿದೆ ಅನ್ಸುತ್ತೆ. ಹೊರಗಡೆಯಿಂದ ಆಮೇಲೆ ತೋರಿಸ್ತೀನಿ. ಇದು ನಮ್ಮ ಪರಪ್ಪಸ್ವಾಮಿ. ಏನು ಮಾಡ್ತಿದ್ಯಾ? ಎಲ್ಲರೂ ಮಂಗಳಾರತಿ ತೊಗೊಂಬಿಡಿ. ಸೊ ಪೂಜೆ ಇವಾಗ ಆಯಿತು. ಸೊ ದರ್ಶನ ತುಂಬ ಸಂತೋಷವಾಗಾಯಿತು. ಬಿಕಾಸ್ ನಾವು ವೀಕೆಂಡ್ ಶನಿವಾರ ಬಂದಿರೋದ್ರಿಂದ ಅಷ್ಟು ಜನ ಇರಲಿಲ್ಲ. ಭಾನುವಾರ ಜನ ಇರ್ತಾರೆ, ಸೋಮವಾರ ಜನ ಇರ್ತಾರೆ, ಸೋಮವಾರ ವಾರ ಅಲ್ವಾ ಜನ ಇರ್ತಾರೆ. ಕಾರ್ತಿಕ ಮಾಸದಲ್ಲಿ ಜನ ಇದ್ದೇ ಇರ್ತಾರೆ. ಸೊ ನಾವು ಶನಿವಾರ ಇರೋದ್ರಿಂದ ಏನಿರಲಿಲ್ಲ. ನಾನು ಬೆಲ್ಲದ ಆರತಿನೂ ಸಹ ಮಾಡಿದೆ. ಸೊ ಫೈನಲಿ ನಾವು ಹೊರಡ್ತಾ ಇದ್ದೀವಿ. ಸೊ ಹೋಗೋಕ್ಕೂ ಮುಂಚೆ ಈಡ್ಗಾಯಿ ಹೊಡೆದು ನಾವು ಹೊರಡ್ತೀವಿ. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೋಟೆನಾಯಕನಹಳ್ಳಿ ಬನಶಂಕರಮ್ಮ ದೇವಸ್ಥಾನಕ್ಕೆ. ಸೊ ಅಲ್ಲೂ ಸಹ ನಾವು ಪೂಜೆ ಮಾಡಿಸ್ಬೇಕಾಗುತ್ತೆ. ಕಾರ್ತಿಕ ಮಾಸದಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಕೊಟ್ಟು ಹೋಗ್ತೀವಿ. ಸೊ ಅಲ್ಲಿ ಹೋಗಿ ಅಲ್ಲಿ ಹಾಲ್ಟ್ ಹಾಕ್ತೀವಿ. ನಾಳೆ ಪೂಜೆ ಮಾಡಿಸ್ತೀವಿ ಅದನ್ನು. ಸೊ ಅದನ್ನು ಈ ವ್ಲಾಗೊಂದಿಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡಿ, ಸೊ ಈಡ್ಗಾಯಿ ಹೊಡೆದು ಇಲ್ಲಿನ ಸುತ್ತಮುತ್ತ ನೋಡ್ತಿದ್ದೀರಲ್ಲ. ಸೊ ಫುಲ್ಲು ಈ ಥರ ಇದೆ ವಾತಾವರಣ. ಹೊರಗಡೆಯಿಂದ ಇಲ್ಲಿ ರೂಮ್ಗಳು ಇದ್ದಾವೆ. ಸೊ ಬಂದವರು ಏನಾರ ಕಾರ್ಯಗಳು ಮಾಡಬೇಕು ಅಂದವರು ರೂಮ್ ಮುಂಚೆನೇ ಬುಕ್ ಮಾಡ್ಕೊಬೇಕಾಗುತ್ತೆ. ಅಡುಗೆಗೆ ಎಲ್ಲ ಐಟಮ್ಸ್ಗಳು ಸಹ ಇಲ್ಲೇ ಸಿಗುತ್ತೆ ಬಾಡಿಗೆಗೆ. ಸೊ ಇಲ್ಲಿ ಮದುವೆ ನಡೀತಿರೋದ್ರಿಂದ ಯಾರೋ ಈವ್ನಿಂಗ್ ಬಸ್ಸಲ್ಲಿ ಬಂದರು. ಸೊ ನೋಡ್ತಿದ್ದೀರಾ ಅನಿಸುತ್ತೆ ಈವ್ನಿಂಗ್ ಆಗಿದೆ. ಸೊ ಹೊರಡೋಷ್ಟರಲ್ಲಿ 5 o'clock ಆಗಿತ್ತು. ಸೊ ವೆದರ್ ಅಂತೂ ಸೂಪರ್ ಆಗಿತ್ತು. ನಮ್ಮ ಸೂರ್ಯನೂ ಸಹ ಮುಳುಗ್ತಾ ಇದ್ದಾನೆ. ಸೊ ನೋಡ್ತಿದ್ದೀರಾ ಅನಿಸುತ್ತೆ. ಸೊ ಹಾಗೆ ಹೋಗ್ತಾ ಗವಿ ಗಂಗಾಧರ ರಂಗನಾಥ ಸ್ವಾಮಿ ಟೆಂಪಲ್ ಇದೆ ಇಲ್ಲಿ. ಸೊ ಅಲ್ಲೂ ಸಹ ಆಚೆಯಿಂದ ಹಂಗೆ ನಮಸ್ಕಾರ ಹೋಗ್ತೀವಿ, ಹಾಕ್ಕೊಂಡು ಹೋಗೋಣ ಅಂತ ಹೇಳಿ ಕಾರ್ ನಿಲ್ಲಿಸಿದ್ವಿ.
ಸೊ ನಾವು ಯಾವತ್ತೂ ಒಳಗಡೆ ಹೋಗಿಲ್ಲ, ಇವರೆಲ್ಲ ಹೋಗಿದ್ದಾರೆ, ಬಟ್ ನಾನು ಹೋಗಿಲ್ಲ. ಒಂದ್ಸಲ ದರ್ಶನ ಮಾಡ್ಕೊಬೇಕು. ಸೊ ಹೊರಗಡೆಯಿಂದ ವ್ಯೂ ಈ ರೀತಿ ಇದೆ. ಅಲ್ಲೂ ಸಹ ಜನ ಇದ್ದರು, ತುಂಬಾ ಚೆನ್ನಾಗಿತ್ತು. ಸೊ ಹಳ್ಳಿಗಳ ಕಡೆ ಒಂಥರ ಟ್ರಾವೆಲಿಂಗ್ ಮಾಡೋದೇ ತುಂಬಾ ಖುಷಿಯಾದ, ಪ್ರಶಾಂತವಾದ ವಾತಾವರಣ ಆಗಿರ್ಬೋದು, ಅಲ್ಲಿನ ತಂಪಾದ ಗಾಳಿ ಆಗಿರ್ಬೋದು, ಒಂದು ಶುದ್ಧತೆ ಆಗಿರ್ಬೋದು, ಒಂಥರ ಚೆನ್ನಾಗಿರುತ್ತೆ ನೇಚರು. ಚೆನ್ನಾಗಿತ್ತು, ನಮಗೆ ಅಂತೂ ಖುಷಿ ಆಯಿತು. ಸೊ ಇದು ನಂದು ಅಲ್ಲಿ ಬಂದು ನಾವು ಕರ್ಪೂರ ಹಚ್ಚಿ ಆಚೆಯಿಂದ ನಮಸ್ಕಾರ ಹಾಕ್ಕೊಂಡು ಹೋದ್ವಿ. ಸೊ ಈ ಒಂದಿನ ಯಾವ ಥರ ಈ ಕಡೆ ಬಂದಾಗ ಇಲ್ಲಿ ವಿಸಿಟ್ ಮಾಡಿ ಒಂದ್ಸಲಿ ತೋರಿಸ್ತೀನಿ, ವ್ಲಾಗ್ ಜೊತೆಗೆ ಹಾಕ್ತೀನಿ. ಸೊ ಇದು ನಮ್ಮ ಗವಿರಂಗನಾಥ ಸ್ವಾಮಿ ಪುಣ್ಯಕ್ಷೇತ್ರ. ಸೊ ನೈಟ್ ಫುಲ್ ಟ್ರಾವೆಲ್ ಮಾಡಿ ಫುಲ್ ಸಾಕಾಗಿ ಹೋಗಿತ್ತು. ಸೊ ಬಂದು ನಾವು ರೂಮಲ್ಲಿ ಮಲ್ಕೊಂಡ್ಬಿಟ್ವಿ. ಬಂದಾಗಲೇ ಇಲ್ಲಿ 10:30 ಆಗೋಗಿತ್ತು. ಸೊ ಇವಾಗ ಮಾರ್ನಿಂಗು, ಗುಡ್ ಮಾರ್ನಿಂಗ್. ಸೊ ರೂಮ್ ಮಾಡಿಕೊಂಡು ಇವಾಗ ಫ್ರೆಶ್ ಅಪ್ ಆಗಬೇಕು. ಸೊ ಜೊತೆಗೆ ಹಾಲು ಕುಡಿಸ್ಬೇಕು. ಅದರಿಂದ ಇಲ್ಲಿ ಆಚೆ ಕಡೆ ಇಲ್ಲಿ ಹೋಟೆಲ್ ಯಾವುದೂ ಇಲ್ಲ. ಸೊ ಇಲ್ಲಿ ಮನೆಗಳಲ್ಲೇ ಅಡುಗೆ ಮಾಡೋದು, ಏನಾರು ಬೇಕು ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ. ಸೊ ಆ ಥರ ಮನೆ ಊಟ ಅಂತ. ಸೊ ಅಲ್ಲೇ ಹೋಗಿ ನಮಗೆ ಪರಿಚಯದವ್ರು ಇದ್ದಾರೆ. ಸೊ ಅಲ್ಲೇ ಹೋಗಿ ಅಂದರೆ ಬಂದಾಗೆಲ್ಲ ನಾವು ಅವ್ರಿಗೆ ಹೇಳೋದು, ಹೋಟೆಲ್ ಇಲ್ವಲ್ಲ, ಸೊ ಅವ್ರಿಗೆ ಹೇಳೋದು, ಅವ್ರು ಮಾಡಿಕೊಡ್ತಾರೆ. ಸೊ ನಾಷ್ಟ ಮತ್ತು ಇವಾಗ ಸದ್ಯಕ್ಕೆ ಜೊತೆಗೆ ಹಾಲು ಬೇಕು. ಎಲ್ಲ ಒಳಗೆ ತಿನ್ನಿಸ್ಕೊಂಡು ಕುಡಿಸ್ಕೊಂಡು ಬರಬೇಕು. ಬಂದಾದಮೇಲೆ ಫ್ರೆಶ್ ಅಪ್ ಮಾಡಿಸ್ಬೇಕು. ಬಿಕಾಸ್ ಟೈಮ್ ಆಲ್ರೆಡಿ 8:30 ಆಗಿದೆ. ಬೆಳಗ್ಗೆ ನಿಧಾನವಾಗಿ ಪೂಜೆ ಮಾಡಿಸೋಣ ಅಂತ ಹೇಳಿ ಆರಾಮಾಗಿದ್ವಿ. ಟಯರ್ಡಾಗಿ ಹೋಗಿತ್ತು ಅದರಿಂದ. ಫೈನಲಿ ನಮ್ಮ ಜೊತೆ ಫ್ರೆಶ್ ಅಪ್ ಆಗಿ ಈ ರೀತಿ ರೆಡಿ ಆಗಿದ್ದಾಳೆ. ಈ ರೀತಿ ಪೋಸ್ ಕೊಟ್ಟಳು ಫೋಟೋಗೆ. ಸೊ ಹೇಗೆ ಕಾಣ್ತಿದ್ದಾಳೆ ಹೇಳಿ. ಸೊ ಇದು ಅವಳ ಮೊದಲನೇ ಮುಡಿ ಇಲ್ಲೇ ಕೊಟ್ಟಿದ್ದು. ಸೊ ಆವಾಗ ಹಾಕಿದ್ದು ಡ್ರೆಸ್ಸು. ಸೊ ಮತ್ತೆ ಇವಾಗಲೇ ಆಗ್ತಾ ಇರೋದು ನೋಡಿ, ಎಷ್ಟು ಉದ್ದ ಬೆಳೆದ್ಬಿಟ್ಟಿದ್ದಾಳೆ. ಆವಾಗ ಕಾಲು ಕಾಣ್ತಾನೆ ಇರಲಿಲ್ಲ, ಇವಾಗ ಕಾಲು ಕಾಣೋ ಥರ ಬೆಳೆದ್ಬಿಟ್ಟಿದ್ದಾಳೆ. ಸೊ ತುಂಬ ಚೆನ್ನಾಗಿ ಕಾಣ್ತಿದ್ಲು, ಮುದ್ದೆ ಕಾಣ್ತಾ ಇದ್ದು. ಸೊ ಇವಾಗ ಬಂದು ಪೂಜೆ ಮಾಡಿಸ್ಬೇಕಾಗುತ್ತೆ. ಸೊ ಪೂಜೆ ಮಾಡಿಸ್ಕೊಂಡು ನಾವು ಹೋಗೋಣ. ಬಟ್ ಯಾರು ಇಲ್ಲಿ ಉತ್ಸವ ಓಡಿಸಿದ್ದಾರೆ. ಸೊ ಉತ್ಸವ ಓಡಿಸಾದ್ಮೇಲೆ ಎಡೆ ಮಾಡಿಕೊಟ್ಟಾದ್ಮೇಲೆ ಮಹಾಮಂಗಳಾರತಿ ಮಾಡೋದು. ಸೊ ಬನ್ನಿ ಯಾವ ರೀತಿ ಇದೆ ಅಂತ ಹೇಳಿ ನಾನೆಲ್ಲ ನಿಮ್ಮೆಣ್ಣೆ ದೀಪಾಚರಣೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಪೂಜೆಗಾಗಿರ್ಬೋದು, ಮಡ್ಲಕ್ಕಾಗಿರ್ಬೋದು, ನಿಮ್ಮೆಣ್ಣೆ ದೀಪದು ಎಲ್ಲನೂ ರೆಡಿ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ಇವಾಗ ಉತ್ಸವ ಹೊರಡುತ್ತೆ. ಸೊ ಉತ್ಸವ ಹೊರಡ ಆದಮೇಲೆ ಮಹಾಮಂಗಳಾರತಿ ಆಗುತ್ತೆ. ಅದಾದಮೇಲೆ ಪೂಜೆಗೆ ಕೊಡಬೇಕಾಗುತ್ತೆ ನಾವು. ಸೊ ಬನ್ನಿ ಹೇಗೆಲ್ಲ ಆಯಿತು ಅಂತ ಈ ಲಾಗ್ ಮುಖಾಂತರ ತೋರಿಸ್ತೀನಿ, ನೀವು ನೋಡಿ. ಸೊ ನಮ್ಮ ಜೊತೆ ಅಂತ ಆರಾಮಾಗಿ ಆಟಾಡ್ಕೊಂಡಿದ್ದಾಳೆ. ಸೊ ನೀವು ಸಹ ದೇವರ ಆಶೀರ್ವಾದನ ಪಡ್ಕೊಳ್ಳಿ. ಸೊ ನಿಮ್ದೇನಾರ ಒಂದು ಬೇಡಿಕೆ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ ದರ್ಶನವನ್ನು ಪಡ್ಕೊಳ್ಳಿ. ನೆರವೇರಿಸ್ಕೊಡ್ತಾಳೆ ಆ ತಾಯಿ ಅಂತ ಕೇಳ್ಕೊತೀನಿ.
ಸೊ ಫೈನಲಿ ಉತ್ಸವ ಆಯಿತು, ಮಹಾಮಂಗಳಾರತಿ ನಡೀತಿದೆ. ಸೊ ಮಹಾಮಂಗಳಾರತಿ ವಿಡಿಯೋನು ಸಹ ನೆಕ್ಸ್ಟ್ ಹಾಕಿದ್ದೀನಿ. ಸೊ ಪೂರ್ತಿ ಎಂಡವರೆಗೂ ವಿಡಿಯೋ ನೋಡಿ ಹೇಗಿತ್ತು ಅಂತ ಹೇಳಿ. ಸೊ ಮಹಾಮಂಗಳಾರತಿಯಿಂದ ನಿಮಗೂ ಏನಾದರೂ ಬೇಕಾದರೆ ಬೇಡಿಕೆಗಳಿದ್ರೆ ಆ ತಾಯಿನ ಕೇಳ್ಕೊಡಿ, ಆ ತಾಯಿ ನೆರವೇರಿಸ್ಕೊಡ್ತಾಳೆ. ಸೊ ನಾವು ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು, ಕಣ್ ತುಂಬಿಕೊಂಡೆ ನಾನಂತೂ. ತುಂಬಾ ದರ್ಶನ ಸಹ ತುಂಬಾ ಚೆನ್ನಾಗಾಯಿತು. ನೆಮ್ಮದಿಯಿಂದ ಒಂಥರ ಮನಸ್ಸಿಗೆ ಉಲ್ಲಾಸ ಆಯಿತು. ಸೊ ನಾನು ಸಹ ಅನಿಸಿತ್ತು ಹಚ್ಬೇಕು ಅಂತ. ಸೊ ನಾನು ಸಹ ನಿಮ್ಮೇನು ದೀಪ ಹಚ್ಚಿದ್ದೆ. ಸೊ ಏನೋ ಒಂದು ಬೇಡಿಕೆ ಇಟ್ಟಿದ್ದೀನಿ, ನೆರವೇರಲಿ ಅಂತ ಆ ತಾಯಿನ ಕೇಳ್ಕೊತೀನಿ ಅಷ್ಟೇ. ಆ್ಯಂಡ್ ನಮ್ಮ ಜೊತೆ ಆನೆ ಮೇಲೆ ಕುತ್ಕೊಂಡು ಆರಾಮಾಗಿ ಪೋಸ್ ಕೊಡ್ತಾ ಇದ್ಲು. ಸೊ ಹಾಗೆ ಇಲ್ಲಿ ಕೊಲ್ಲಾಪುರದಮ್ಮ ಹಾಗೆ ಪೆದ್ದಳಮ್ಮಂಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೂ ಸಹ ಮಡ್ಲಿಕ್ಕೆ ಕೊಡಬೇಕಾಗತ್ತೆ. ಸೊ ಇಲ್ಲಿ ಫಸ್ಟು ಕೊಲ್ಲಾಪುರದಮ್ಮಗೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಪೆದ್ದಳಮ್ಮಂಗೆ ಹೋಗ್ತೀನಿ. ಬಿಕಾಸ್ ಸ್ವಲ್ಪ ಡಿಸ್ಟೆನ್ಸ್ ಇದೆ, 1 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇದೆ. ಸೊ ಅದರಿಂದ ಇದು ಆಲ್ರೆಡಿ ಪೆದ್ದಳಮ್ಮ. ಸೊ ನಾವು ಊಟ ಮಾಡ್ಕೊಂಡು ಪೆದ್ದಳಮ್ಮಂಗೆ ದರ್ಶನ ಪೂಜೆ ಮಾಡಿಸ್ಕೊಂಡು ಇವಾಗ ಮನೆ ಕಡೆ ವಾಪಸ್ ಹೊರಟಿದ್ದೀವಿ. ಸೊ ಹೀಗಿತ್ತು ನಮ್ಮ ಬ್ಲಾಗು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ತನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಬೇರೆ ವ್ಲಾಗ್ ಒಂದಿಗೆ ಬರ್ತಾನೆ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್, ಬಾಯ್. ಟಪ ಟಪ ಜಾರಬಂಡಿ, ನಂಗೆ ಎಲ್ಲ ಇದೆ. ಟಪ ಟಪ ಜಾರಬಂಡಿ, ಉಯ್ಯಾಲೆ ಎಲ್ಲ ಐತೆ. ಎಲ್ಲ ಆಡ್ಕೊಂಬರೋಣ. ತಾತ ಭಯ ಪಡ್ಬೇಡ್ರಿ. ಆಮೇಲೆ ಟಪ ಟಪ ಆಡೋದು. ಆಮೇಲೆ ಟಪ ಟಪ ಆಡೋದು. ಜಾರಬಂಡಿ ಜಾರಬಂಡಿ ಆಡೋದು. ಪಪ್ಪ ಎಲ್ಲ ಜಾರಬಂಡಿ ಆಯ್ತು. ನೀನು ಪಪ್ಪ ಅವಳ ಅಮ್ಮ ಎಲ್ಲ ಆಗ್ಬೇಕು. ಆಯ್ತು ಆಯ್ತು ಆಯ್ತು. ತಾತ ಆಮೇಲೆ ಪಪ್ಪ ಎಲ್ಲ ಆಗ್ಬೇಕು. ಎಲ್ಲ ಆಡೋಣ. ಪಪ್ಪ ಟಪ ಟಪ ಹಚ್ಚ ಆಡ್ತಾರೆ. ಪಪ್ಪನೂ ಆಡ್ತಾರೆ. ಪಪ್ಪನೂ ಟಪ ನಂಗೆ ತಾತಗೆ ಇದ್ದಿಲ್ಲ. ಎಲ್ಲರಿಗೂ ಇಷ್ಟ. ನಿಂಗೆ ನಂಗೆ ಅಜ್ಜಿಗೀತ, ಅಮ್ಮಗೀತ ಎಲ್ಲ ಕೈ ಇತ್ತ. ಎಲ್ಲರಿಗೂ ಇಷ್ಟ. ನಂಗೆ ಇತ್ತ, ನಂಗೆ ಅಜ್ಜಿ ಇತ್ತ, ಫುಲ್ಲು ಇತ್ತ. ಕಣಕ ಹಾಕೊಂಡು ಆಮೇಲೆ ಟಪ ಟಪ ಅಜ್ಜಿ ಎಲ್ಲ ಕಡೆ ಇತ್ತ. ಆಯ್ತಾ? ನಂಗೆ ಭಯ. ಜ್ಯೋತಿ, ನಂಗೆ ಭಯ. ಭಯ ಪಡ್ಬೇಡಿ ತಾತ, ನಾನು ಇದ್ದೀನಿ. ಕೂತಲಿ ತಾತ, ಇಲ್ಲಿ ಕೂತಲಿ ಅಮ್ಮ ಪಕ್ಕ ಕೂತಲಿ.